ಹಾಸ್ಪಿಟಲ್ ಐಸಿಯು ಬೆಡ್ನಲ್ಲಿರೋ ಹಲವಷ್ಟು ವ್ಯಕ್ತಿಗಳ ಥಿಂಕಿಂಗ್ ಹೆಂಗಿರುತ್ತೆ ಅಂದ್ರೆ, ಒಂದೇ ಒಂದು ಅವಕಾಶ ಸಿಕ್ಕಿ ನಾನು ಸರಿಯಾಗಿ ಹೊರಗಡೆ ಹೋದ್ರೆ ನನ್ನ ಎಲ್ಲಾ ಕಾಯಿಲೆಗಳನ್ನ ರಿವರ್ಸ್ ಮಾಡೋದಕ್ಕೆ ನಾನು ವಾಕಿಂಗ್ ಮಾಡಕ್ ರೆಡಿ, ಎಕ್ಸಸೈಸ್ ಮಾಡಕ್ ರೆಡಿ, ಒಳ್ಳೆ ಆಹಾರ ತಿನ್ನಕ್ ರೆಡಿ, ಏನೇನಾಗುತ್ತೋ ಎಲ್ಲ ಮಾಡಕ್ ರೆಡಿ ಅನ್ನೋ ತರ ಒಂದು ಫೀಲಿಂಗ್ ಇರುತ್ತೆ ಅವರಿಗೆ. ಬಹಳಷ್ಟು ಜನ ಹೇಳಿರೋದು ಯಾಕೆ ಹಾಸ್ಪಿಟಲ್ ಐಸಿಯುನಲ್ಲಿ ನಿನಗೆ ಒಂದು ದಿನ ಇರೋದು ಒಂದು ವರ್ಷಕ್ಕೆ ಸಮ ಅನ್ನೋ ತರ ಫೀಲಿಂಗ್ ಇರುತ್ತೆ. ಯಾಕಂದ್ರೆ ಯಾರು ನಿಮ್ಮ ಹತ್ರದವ್ರು ನಿಮ್ ಜೊತೆ ಇರಲ್ಲ, ನಿಮ್ ಫ್ರೆಂಡ್ಸ್ ಜೊತೆ ಇರಲ್ಲ, ನಿಮ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನಿಮ್ ಜೊತೆ ಇರಲ್ಲ, ನೀವು ಒಬ್ಬರೇ ಸಫರ್ ಮಾಡ್ತಾ ಇರ್ತೀರಾ. ಸೊ ಯಾವುದಾದ್ರೂ ಒಂದು ಆಹಾರದ ಬಗ್ಗೆ ವಿಡಿಯೋ ಹಾಕಿದಾಗ ಅಥವಾ ಯಾವ್ದಾದ್ರು ಒಂದು ವ್ಯಾಯಾಮದ ಬಗ್ಗೆ ವಿಡಿಯೋ ಹಾಕಿದಾಗ ಅದು ಕಾಸ್ಟ್ಲಿ, ಅದ್ ನನಗೆ ಅಫೋರ್ಡ್ ಮಾಡಕ್ ಆಗಲ್ಲ, ಈ ತರ ಬಹಳಷ್ಟು ಕಮೆಂಟ್ ಗಳನ್ನ ಹಾಕ್ತಿರ್ತಾರೆ ಜನ. ನಿಮಗೆ ಒಂದ್ಸಲ ಯಾವ್ದೋ ಒಂದು ಸೀರಿಯಸ್ ಕಾಯಿಲೆ ಬಂದು ನೀವು ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ನಿಮ್ಗೆ ಕಾಸ್ಟ್ಲಿ, ಕಡಿಮೆ, ಜಾಸ್ತಿ ಅಂತ ಹೇಳೋ ಅವಕಾಶ ಇರೋದಿಲ್ಲ. ಅವ್ರೇನ್ ಬಿಲ್ ಹಾಕ್ತಾರೆ ಅದನ್ನ ನೀವು ಪೇ ಮಾಡ್ಬೇಕು. ಎಷ್ಟೋ ಜನ ಒಂದು ಇಲ್ನೆಸ್ ಅಲ್ಲಿ ಪೂರ್ತಿ ಮನೆ ಮಾರ್ಕೊಳ್ಳೋಂತ ಪರಿಸ್ಥಿತಿ ಕೂಡ ಬರುತ್ತೆ ಎಷ್ಟೋ ಜನರಿಗೆ. ಅವಾಗ ನಿಮಗೆ ಕಾಸ್ಟ್ಲಿ ಅನ್ನೋ ಅವಕಾಶನೂ ಇರಲ್ಲ, ಚೀಪ್ ಅನ್ನೋ ಅವಕಾಶನೂ ಇರೋದಿಲ್ಲ. ವಾಕಿಂಗ್ ಮಾಡಕ್ ದುಡ್ಡು ಕೊಡ್ಬೇಕಾಗಿಲ್ಲ, ಹಾಳು ಮುಳು ತಿಂದೆ ಇರೋದಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ, ತಿನ್ನೋದಕ್ಕೆ ದುಡ್ಡು ಕೊಡ್ಬೇಕು. ನೀವು ಹಾಳು ಮುಳು ತಿಂದೆ ಇರೋದಕ್ಕೆ ಏನಾದ್ರು ದುಡ್ಡು ಕೊಡ್ಬೇಕಾ? ಕ್ಲೀನ್ ಆಗಿರೋ ಆಹಾರ ತಿನ್ನೋದಕ್ಕೆ ಆದಷ್ಟು ಪ್ರಯತ್ನನೂ ಮಾಡಬಹುದು. ಓಕೆ, ನೀವು ಡಯಟ್ ಆಹಾರಗಳು ನಿಮಗೆ ಕಾಸ್ಟ್ಲಿ ಅಂತ ಅನಿಸಿದ್ರೆ ನೀವು ಸ್ಟ್ರೀಟ್ ಫುಡ್ ಇದೆಲ್ಲ ತಿಂತಾ ಇದ್ರೆ ಅದೇನ್ ಚೀಪ್ ಆಗಿ ಏನ್ ಬರಲ್ಲ. ಸುಮ್ನೆ ಜನ ಅದನ್ನ ಕಂಪೇರ್ ಮಾಡ್ತಾ ಇರ್ತಾರೆ. ನೀವೇ ಬಜೆಟ್ ಹಾಕಿ ಬೆಳಗ್ಗೆ ಸಂಜೆ ತನಕ ಏನ್ ತಿಂತಾ ಇರ್ತೀರಾ, ಒಂದ್ ತಿಂಗಳು ಪೂರ್ತಿ ಫುಡ್ ಟ್ಯಾಲಿ ಮಾಡಿ ಅದಕ್ಕೆ ನಾರ್ಮಲ್ ಸಿಂಪಲ್ ಹೆಲ್ದಿ ಆಹಾರಗಳನ್ನ ನೀವು ರಿಪ್ಲೇಸ್ ಮಾಡಿದ್ರು ಅಷ್ಟೊಂದೇನ್ ದೊಡ್ಡ ಡಿಫರೆನ್ಸ್ ಅಂತ ಏನ್ ಬರೋದಿಲ್ಲ. ಸುಮ್ನೆ ಈ ಕಾಸ್ಟ್ಲಿ ಅನ್ನೋದು ಒಂದು ನೆಪ ಅಷ್ಟೇ ಬಹಳಷ್ಟು. ಇನ್ನು ಜಿಮ್ ಮೆಂಬರ್ಶಿಪ್ ಗಳು ಕಾಸ್ಟ್ಲಿ, ವ್ಯಾಯಾಮ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ಹಾಕಿದೀನಿ, ಒಂದು 80% ಜನ ಫಿಟ್ ಆಗಿರೋರು, ಮನೆಯಲ್ಲೇ ವರ್ಕೌಟ್ ಮಾಡಿ ಫಿಟ್ ಆಗಿರೋರು. ಇನ್ನು ಯೂಟ್ಯೂಬ್ ಅಲ್ಲಿ ಬೇಜಾನ್ ಎಕ್ಸರ್ಸೈಸ್ ವಿಡಿಯೋಗಳು ಇರುತ್ತೆ. ನಾನೇ ನನ್ನ ವಿಡಿಯೋದಲ್ಲಿ ಸ್ಟ್ರೆಂತ್ ಎಷ್ಟು ಸಲ ಮಾಡಬೇಕು, ಯೋಗ ಎಷ್ಟು ಸಲ ಮಾಡಬೇಕು, ಈ ತರ ಹಲವಷ್ಟು ವಿಡಿಯೋಗಳು ಹಾಕಿದೀನಿ. ಎಲ್ಲ ಇನ್ಫಾರ್ಮೇಶನ್ ಫ್ರೀ ಆಗಿ ಸಿಗುತ್ತೆ. ನೀವಾಗೆ ನೀವು ಕಲ್ತು ಅರ್ಥ ಮಾಡ್ಕೊಂಡು ಮಾಡ್ತೀರಾ ಅಂದ್ರೆ ಯಾವ ಕೋಚ್ನು ಹೈರ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಕೋಚ್ ಹೈರ್ ಮಾಡೋದು, ಜಿಮ್ ಹೋಗೋದು ಇದೆಲ್ಲ ಒಂದ್ ಸ್ವಲ್ಪ ಲಕ್ಸುರಿ ಅಂತ ಅನ್ಕೊಳ್ಳೋಣ. ಅಂದ್ರೆ ಕೆಲವೊಬ್ಬರಿಗೆ ಅಫೋರ್ಡ್ ಮಾಡಕ್ ಶಕ್ತಿ ಇದೆ, ಅವ್ರು ಮಾಡ್ಬೋದು. ಅಫೋರ್ಡ್ ಮಾಡಕ್ ಶಕ್ತಿ ಇಲ್ಲದೆ ಇರೋರು ಮಾಡ್ಬೋದು. ಏಕಲವ್ಯನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಏಕಲವ್ಯನ ಅಂತ ಗುರು ಇರಲಿಲ್ಲ. ಏಕಲವ್ಯ ದ್ರೋಣಾಚಾರ್ಯ ವಿದ್ಯೆನ ಹೇಳ್ಕೊಡೋದನ್ನ ನೋಡಿ ಕಲ್ತ. ಆತರ ನೀವು ಕೂಡ ಬಹಳಷ್ಟು ಜನರದ್ದು ಇನ್ಫಾರ್ಮೇಶನಲ್ ವಿಡಿಯೋಸ್ ಇದೆ ಅಥವಾ ನಾಲೆಜ್ ವಿಡಿಯೋಸ್ ಇದೆ, ಅದನ್ನೆಲ್ಲ ನೋಡಿ ಅರ್ಥ ಮಾಡ್ಕೊಂಡು ಮಾಡ್ಬೋದು. ಎಲ್ಲದನ್ನು ಕಾಸ್ಟ್ಲಿ, ಅದ್ ನಂಗೆ ಅಫೋರ್ಡ್ ಮಾಡಕ್ಕಾಗಲ್ಲ, ಇದ್ ನಿಂಗೆ ಅಫೋರ್ಡ್ ಮಾಡಕ್ಕಾಗಲ್ಲ ಅಂತ ಹಿಂದೆ ಇಟ್ಕೊಂಡು ಅದೆಲ್ಲ ಒಂದು ಎಕ್ಸ್ಕ್ಯೂಸಸ್ ಅಷ್ಟೇ. ಮಾಡೋ ಛಲ ಇದ್ರೆ ಹೇಗಿದ್ರು ಮಾಡ್ತಾರೆ. ನಿಮಗೆ ಅವಕಾಶ ಇದ್ದಾಗೆ, ಈಗ ಹಾಸ್ಪಿಟಲ್ ಬೆಡ್ ಅಲ್ಲಿ ಸ್ವಲ್ಪ ಸಮಯ ಸಿಕ್ಕಿದ್ರೆ ಎಲ್ಲ ಸರಿ ಮಾಡ್ಬಿಡ್ತಿದ್ದೆ ಅಂತ ರಿಗ್ರೆಟ್ ಮಾಡೋ ಬದಲು, ನಿಮಗೆ ಆಲ್ರೆಡಿ ಸಮಯ ಇದ್ದಾಗೆ, ನಿಮ್ಮ ಕೈ ಕಾಲು ನೆಟ್ಟಗಿದ್ದಾಗೆ ನೀವು ನಿಮ್ಮ ದೇಹದ ಆರೋಗ್ಯವನ್ನ ಇಂಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡಿ, ಎಲ್ಲ ಸರಿ ಹೋಗುತ್ತೆ.